ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಎಂತ ನಾವು ತುಳುವಲ್ಲಿ ಸಜ್ಜಂಕು ಸೊಪ್ಪು ಅಂತೇನು ಹೇಳ್ತೇವೆ, ಅದರದ್ದು ಪಲ್ಯ ಮಾಡುವ ಅಂತೇಳಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಮೊನ್ನೆಯಿಂದ ಸಜ್ಜಂಕು ಅಂತೇಳಿ ತುಳುವಲ್ಲೇ ವ್ಲಾಗ್ ಮಾಡ್ತಾಯಿದ್ದೆ. ಇವತ್ತು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಸೊಪ್ಪು ಎಲ್ಲ ಕಡೆ ಆಲ್ಮೋಸ್ಟ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಕೆಲವರು ತುಳು ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಮಾಡುವ ಅಂತೇಳಿ. ನೋಡಿ, ಅದಕ್ಕೆ ಏನೆಲ್ಲ ಬೇಕು ಅಂತೇಳಿ ಹೇಳಿದರೆ, ಫಸ್ಟು ನಾವು ಸೊಪ್ಪನ್ನು ಕೊಯ್ದುಕೊಂಡು ಬಂದು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಬೇಕು. ಹಾಗೆ ಅದನ್ನು ಕಟ್ ಮಾಡಿ ಒಂದು ಸೈಡಲ್ಲಿ ಇಡಿ. ನೆಕ್ಸ್ಟು ಅದಕ್ಕೆ ಬೇಕಾದಂತಹ ಸಾಂಬಾರ ಪದಾರ್ಥ ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ ಇಷ್ಟನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಅದು ತುಂಬ ಗ್ರೈಂಡ್ ಅಂದರೆ ನೈಸ್ ಆಗಬೇಕು. ಅದರ ನಂತರ ನಾವು ಅದಕ್ಕೆ ರೇಷನ್ ಅಕ್ಕಿ ಅಲ್ಲ, ಇನ್ನೊಂದು ಕಜೆ ಅಕ್ಕಿ ಇದೆಯಲ್ಲ, ಆ ಅಕ್ಕಿಯನ್ನು ಫ್ರೈ ಮಾಡಬೇಕು. ಯಾಕಂದರೆ ಅದು ಫ್ರೈ ಮಾಡಿದರೆ ಮಾತ್ರ ಚೆನ್ನಾಗಿರ್ತದೆ. ಅದು ಫ್ರೈ ಮಾಡಿ ನೆಕ್ಸ್ಟ್ ಅದನ್ನು ತಣ್ಣಗಾದ ನಂತರ ಈ ಸಾಂಬಾರ ಪದಾರ್ಥದೊಟ್ಟಿಗೆ ಅದನ್ನು ಕೂಡ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆದ ನಂತರ ನೆಕ್ಸ್ಟ್ ನಾವು ಟೊಮೆಟೊ, ಈರುಳ್ಳಿ, ಆಮೇಲೆ ಕಾಯಿಮೆಣಸು ಕಟ್ ಮಾಡಿ ಇಟ್ಕೊಂಡಿರಬೇಕು. ಇದು ಕಾಯಿಮೆಣಸು ನಾವಿಲ್ಲಿ ಹಾಕಲಿಲ್ಲ, ಯಾಕಂದರೆ ನಾವು ಕೆಂಪು ಮೆಣಸು ಹಾಕಿದ್ದೀವಿ, ಅದಕ್ಕೋಸ್ಕರ ಖಾರ ಸಾಕು ಅಂತೇಳಿ ಕಾಯಿಮೆಣಸು ಹಾಕಲಿಲ್ಲ. ಹಾಗೆ ನೆಕ್ಸ್ಟ್ ಒಗ್ಗರಣೆಗೆ ನಾವು ಈ ಕಟ್ ಮಾಡಿಟ್ಟಂತಹ ಟೊಮೆಟೊ, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬೇಯಬೇಕು. ಇವಾಗಲೇ ನಾವು ಉಪ್ಪು ಕೂಡ ಹಾಕ್ತೇವೆ, ಯಾಕಂದರೆ ಅದು ಬೇಗ ಬೇಯ್ತದೆ ಅಂತೇಳಿ. ಟೊಮೆಟೊ ಈರುಳ್ಳಿ ಒಟ್ಟಿಗೆ ಉಪ್ಪು ಹಾಕಿದರೆ ಬೇಗ ಬೇಯ್ತದೆ ಟೊಮೆಟೊ ಮತ್ತು ಈರುಳ್ಳಿ. ಹಾಗೆ ಉಪ್ಪು ಹಾಕಿದ ನಂತರ ಸ್ವಲ್ಪ ಆದ ನಂತರ ನಾವು ಈ ಸೊಪ್ಪನ್ನು ಕೂಡ ಹಾಕಿ ಮುಚ್ಚಿಡಬೇಕು. ನಂತರ ಅದು ಬೆಂದ ನಂತರ ನಾವು ಅದನ್ನು ಮುಚ್ಚಳವನ್ನು ತೆಗಿಬೇಕು. ಮತ್ತು ಅದಕ್ಕೆ ನಾವು ಈ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆ, ಹಾಗೆ ತೆಂಗಿನ ತುರಿ ಕೂಡ ಬೇಕು. ಇದಕ್ಕೆ ತೆಂಗಿನ ತುರಿ ಬೇಕು, ನಾನು ಹೇಳಕ್ಕೆ ಮರ್ತೋಯ್ತು ಫಸ್ಟಿಗೆ. ಹಾಗೆ ತೆಂಗಿನ ತುರಿಯನ್ನು ಕೂಡ ನಾವು ಅದನ್ನು ಏನು ಗ್ರೈಂಡ್ ಮಾಡಲಿಕ್ಕಿಲ್ಲ, ಏನಿಲ್ಲ, ಹಾಗೆ ಖಾಲಿ ತೆಂಗಿನ ತುರಿಯನ್ನು ಮಾತ್ರ ಹಾಕೋದು. ಈ ಸೊಪ್ಪು ಬೆಂದ ನಂತರ ನಾವು ಮಸಾಲೆಯನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಅದು ಗರಿಯಾಗಿ ಬರಬೇಕು. ಹಾಗೆ ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ತೆಂಗಿನ ಗರಿ ಕೂಡ ಹಾಕಬೇಕು. ನಾವಿಲ್ಲಿ ಇದು ಸಜಂಕು ಸೊಪ್ಪಿನೊಟ್ಟಿಗೆ ನುಗ್ಗೆ ಸೊಪ್ಪು ಕೂಡ ಹಾಕಿದ್ದೇವೆ. ನಾವು ಬೇರೆ ಸೊಪ್ಪು ತಿನ್ನೋದಾದರೆ ಇವಾಗ ಪಾಲಕ್ ಸೊಪ್ಪು ಕೂಡ ಇದರೊಟ್ಟಿಗೆ ಹಾಕಿ ಪಲ್ಯ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು. ನಾವು ನುಗ್ಗೆ ಸೊಪ್ಪು ಹಾಕಿದ್ದೇವೆ. ನೆಕ್ಸ್ಟು ನಾವು ಇದನ್ನು ಊಟದೊಟ್ಟಿಗೆ ಸರ್ವ್ ಮಾಡ್ಬೋದು. ತಿನ್ನೋಕ್ಕೆ ಟೇಸ್ಟಿಯಾಗಿರ್ತದೆ. ಕೆಲವರಿಗೆ ಇದರ ಟೇಸ್ಟೇ ಗೊತ್ತಿಲ್ಲ, ಸೊ ತಿನ್ನೋಕ್ಕೆ ಟೇಸ್ಟಿಯಾಗಿರ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.